ಕರ್ನಾಟಕ ಏಕೀಕರಣ ಆದಾಗಿಂದ ಕೂಡ ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ಮಲ್ತಾಯಿ ಧೋರಣೆ ಅನ್ಯಾಯ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಕಾಗವಾಡದ ಶಾಸಕರು ಹಿರಿಯ ಕಾಂಗ್ರೆಸ್ ಶಾಸಕರಾಗಿರುವಂಥ ರಾಜು ಕಾಗೆ ಅವರು ಈಗಾಗಲೇ ಪ್ರಧಾನಮಂತ್ರಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಜೊತೆಗೆ ರಾಜ್ಯಪಾಲರಿರ್ಬೋದು ಅಥವಾ CM ಅವರಿಗೂ ಕೂಡ ಈಗಾಗಲೇ ಪತ್ರದ ಮೂಲಕ ಹಲವಾರು ವಿಚಾರಗಳನ್ನು ಕೂಡ ಈಗ ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ವಿಚಾರ ಬಂದಾಗ ಇಲ್ಲಿ ನಿರಂತರವಾಗಿ ಮಲ್ತಾಯಿ ಧೋರಣೆಯನ್ನು ತಾಳಲಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಏನು ದಕ್ಷಿಣ ಕರ್ನಾಟಕಕ್ಕೆ ಕೊಟ್ಟಂತಹ ಅನುದಾನವನ್ನು ಮತ್ತು ಅಭಿವೃದ್ಧಿಯನ್ನು ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿರಂತರವಾಗಿ ನಾವು ಅನ್ಯಾಯಕ್ಕೆ ಒಳಪಟ್ಟಂಥ ಜನ ಇದ್ದೇವೆ. ಹಾಗಾಗಿ ನಮಗೆ ಒಂದು ಅಭಿವೃದ್ಧಿಯನ್ನು ಕೊಡಿ, ಇಲ್ಲವಾದರೆ ನಂದು ಪ್ರತ್ಯೇಕ ರಾಜ್ಯದ ಏನಿದೆ ಉತ್ತರ ಕರ್ನಾಟಕ ಅದಕ್ಕೆ ನಂದು ಸಂಪೂರ್ಣವಾದಂಥ ಬೆಂಬಲ ಇದೆ. ಹಾಗಾಗಿ ಏನು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರದ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಈಗ ಹೊರ ಹಾಕಿರುವಂಥದ್ದು. ಜೊತೆಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬರುವಂತಹ ಅಧಿವೇಶನದಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಹೋರಾಟವನ್ನು ಕೂಡ ಮಾಡ್ತೇನೆ, ಮುಂಚೂಣಿಯಲ್ಲಿ ನೇತೃತ್ವವನ್ನು ಕೂಡ ಉತ್ತರ ಕರ್ನಾಟಕ ಹೋರಾಟದ ನೇತೃತ್ವವನ್ನು ಕೂಡ ನಾನೇ ವಹಿಸ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ರಾಜು ಕಾಗೆ ಅವರು ಕೂಡ ಹೇಳಿದ್ದಾರೆ. ಮತ್ತು ಜೊತೆಗೆ ರಾಜು ಕಾಗೆ ಅವರು ಅಷ್ಟೇ ಅಲ್ಲ, ಸುಮಾರು 26 ಜನ ಉತ್ತರ ಕರ್ನಾಟಕದ ಶಾಸಕರು ಕೂಡ ನಮಗೆ ಏನು ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿರುವಂಥ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಏನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ನಾಗೇಶ್ ಗೋಲಶೆಟ್ಟಿ ಅವರು ಕೂಡ ಈಗ ಹೇಳಿರುವಂಥದ್ದು. ಈಗಾಗಲೇ ನಾವು 1,48,00,000 ಸಹಿ ಸಂಗ್ರಹವನ್ನು ಮಾಡಿದ್ದೇವೆ, ಅದಕ್ಕಿಂತ ಹೆಚ್ಚಿನ ಸಹಿ ಸಂಗ್ರಹವನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಮಾಜಿ ಶಾಸಕರು ಇರ್ಬೋದು, ಸುಮಾರು 26 ಜನ ಶಾಸಕರು ನಮ್ಮ ಹೋರಾಟಕ್ಕೆ ಈಗ ಬೆಂಬಲಿಸಿದ್ದಾರೆ. ಬರುವಂಥ ಅಧಿವೇಶನದಲ್ಲಿ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟದ ಬಗ್ಗೆ ಧ್ವನಿಯನ್ನು ಎತ್ತಲಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹೊರ ಹಾಕಿರುವಂಥದ್ದು. ಇದು ಈ ಹೋರಾಟವನ್ನು ನಾವು ನಿರಂತರವಾಗಿ ಸುಮಾರು 1.5 ದಶಕಗಳಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಈವರೆಗೂ ಸರ್ಕಾರಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ಇರುವಂಥ ವಿಧಾನಸೌಧ ಧ್ವಂಸವನ್ನು ಮಾಡಿದರೆ ಮಾತ್ರ ನಮ್ಮ ಹೋರಾಟಕ್ಕೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈಗ ನಾಗೇಶ್ ಗೋಲ್ಶೆಟ್ಟಿ ಅವರು ಮಾಡಿರುವಂಥದ್ದು. ಜೊತೆಗೆ ಏನು 15 ಜಿಲ್ಲೆಗಳು ಅಂದರೆ ಉತ್ತರ ಕರ್ನಾಟಕದಲ್ಲಿ ಇರುವಂಥ 15 ಜಿಲ್ಲೆಗಳನ್ನು ಮಾಡಿ ಇದು ಒಂದು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮುಂದಿಟ್ಟಿರುವಂಥದ್ದು. ಅದರಲ್ಲಿ ಅವರು ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿರುವಂಥದ್ದು. ಒಂದು, ಬೆಳಗಾವಿಯನ್ನು 2ನೇ ರಾಜಧಾನಿಯಾಗಿ ಮಾಡಬೇಕು ಮತ್ತು ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕದ ಕಲ್ಯಾಣ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಾರ್ಯದರ್ಶಿ ಮಟ್ಟದ ಏನು ಇಲಾಖೆಗಳನ್ನು ಇಲ್ಲಿ ವಿಸ್ತರಣೆಯನ್ನು ಮಾಡಬೇಕು ಅಂತ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಇತ್ತು. ಆದರೆ ಈವರೆಗೂ ಆ ಒಂದು ಹೋರಾಟಕ್ಕೆ ಮನ್ನಣೆ ಕೊಡುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನು ಬರುವ ಅಧಿವೇಶನದಿಂದ ಉಗ್ರವಾಗಿ ಕ್ರೂರ ರೂಪದಲ್ಲಿ ನಾವು ತೀವ್ರಗೊಳಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಹೋರಾಟ ಸಮಿತಿಯವರು ಈಗಾಗಲೇ ಕೊಟ್ಟಿರುವಂಥದ್ದು. ನಮಗೆ ಸುಮಾರು 21 ಶಾಸಕರು ಅಂದರೆ ಈ ಭಾಗದ ಏನು 15 ಅಂದರೆ ಗದಗ ಇರ್ಬೋದು, ಬೆಳಗಾವಿ ಇರ್ಬೋದು, ಜೊತೆಗೆ ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು ಮತ್ತು ಏನು ಪ್ರಮುಖವಾಗಿ ಕಲಬುರಗಿ ಸೇರಿದಂತೆ ಈ ಭಾಗದಲ್ಲಿ ಇರುವಂಥ ಬಹುತೇಕ ಇಲ್ಲಿರುವಂಥ ಶಾಸಕರು ನಮಗೆ ಸಪೋರ್ಟನ್ನು ಮಾಡಿರುವಂಥದ್ದು. ಅದರಲ್ಲಿ ವಿಜಯಾನಂದ ಕಾಶ್ಯಪ್ನವರು ಇರ್ಬೋದು, ಜೊತೆಗೆ ರಾಜು ಕಾಗೆ ಅವರು ಇರ್ಬೋದು, ವಿಶ್ವಾಸ್ ವೈದ್ಯ ಇರ್ಬೋದು, ಬಸವನಗೌಡ ಪಾಟೀಲ್ ಅವರು ಇರ್ಬೋದು, ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು, ರಮೇಶ್ ಜಿಗಜಿನಿಗೆ ಇರ್ಬೋದು ಮತ್ತು ಬೇರೆ ಬೇರೆ ಅರವಿಂದ್ ಬೆಲ್ಲದ್ ಇರ್ಬೋದು, ಬೇರೆ ಬೇರೆ ಶಾಸಕರು ಕೂಡ ಸುಮಾರು 26 ಜನ ಶಾಸಕರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಈ ಒಂದು ಭಾಗದಲ್ಲಿ ಇರುವಂಥ ಕಲಬುರಗಿ, ಬೀದರ್, ಬೆಳಗಾವಿ ಮತ್ತು ಧಾರವಾಡ, ಗದಗ, ಬಾಗಲಕೋಟೆ ಸೇರಿದಂತೆ 15 ಜಿಲ್ಲೆಗಳನ್ನು ಒಳಗೊಂಡಂಥ ಉತ್ತರ ಕರ್ನಾಟಕ ರಾಜ್ಯವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಹಕ್ಕೊತ್ತಾಯಕ್ಕೆ ಏನು ತೀವ್ರ ಸ್ವರೂಪ ರೀತಿಯಲ್ಲಿ ನಾವು ಈ ಒಂದು ಹೋರಾಟವನ್ನು ತೆಗೆದುಕೊಳ್ತೇವೆ. ಈ ಬರುವಂಥ ಅಧಿವೇಶನ ಬೆಳಗಾವಿಯಲ್ಲಿ ಡಿಸೆಂಬರ್ 8ರಿಂದ ಏನು 19ರವರೆಗೆ ನಡೆಯುತ್ತೆ. ಆ ಒಂದು ಅಧಿವೇಶನದಿಂದ ಕೂಡ ಈ ಒಂದು ಹೋರಾಟವನ್ನು ತೀವ್ರ ರೀತಿಯಲ್ಲಿ
ಹೋರಾಟದ ಮುನ್ನಡಿಯನ್ನು ಬರಿತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಮನ್ನಣೆಯನ್ನು ಕೊಡ್ತಾ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅಭಿವೃದ್ಧಿಗಳು ಸೀಮಿತ ಆಗ್ತಾವೆ, ಕೈಗಾರಿಕೆಗಳು ಸೀಮಿತ ಆಗ್ತಾವೆ, ಜೊತೆಗೆ ಅಲ್ಲಿ ಸಾಫ್ಟ್ವೇರ್ ಏನು ಕಂಪ್ನಿಗಳಿರ್ಬೋದು ಅಥವಾ IT ಕಂಪ್ನಿಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳು ಕೂಡ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗ್ತಾವೆ, ಅದರಲ್ಲಿ ದಕ್ಷಿಣ ಭಾಗಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಹಾಗಾಗಿ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ. ಹಾಗಾಗಿ ಆ ಒಂದು ನಿರ್ಲಕ್ಷ್ಯದ ವಿರುದ್ಧ ನಮ್ಮ ಧ್ವನಿ ಇದೆ ಅನ್ನೋ ಒಂದು ಸಂದೇಶವನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಮತ್ತು ಜೊತೆಗೆ ಈ ಭಾಗದಲ್ಲಿ ಈ ಹಿಂದೇನು ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಧ್ವನಿಯನ್ನು ಎತ್ತಿರುವಂಥ ಉಮೇಶ್ ಕತ್ತಿ ಅವರು ಈಗ ಮತ್ತೆ ಅವರ ಸಹೋದರ ರಮೇಶ್ ಕತ್ತಿ ಅವರು ನಾನು ಕೂಡ ಇದರ ಹೋರಾಟದ ಮುಂಚೂಣಿಯಲ್ಲೇ ಬರ್ತೇನೆ ಮತ್ತು ನೇತೃತ್ವವನ್ನು ವಹಿಸ್ಕೊಳ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಜೊತೆಗೆ ರಮೇಶ್ ಕತ್ತಿ ಅವರು ಹೇಳಿಕೆಯ ಪ್ರಕಾರ ಗಮನಿಸಬೇಕಾದಂಥ ಅಂಶ ಅಂತಂದರೆ ಇಲ್ಲಿ ರಾಜಕಾರಣ ಬಂತು ಅಂತಂದರೆ ಅಥವಾ ಏನಾದರೂ ಅಧಿಕಾರ ಬಂತು ಅಂತಂದರೆ ಎಲ್ಲ ರಾಜಕಾರಣಿಗಳು ಒಂದಾಗ್ತಾರೆ. ಅದೇ ರೀತಿ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಈ ಬಹುತೇಕ ಎಲ್ಲ ಶಾಸಕರು ಇರ್ಬೋದು, ಮಂತ್ರಿಗಳು ಕೂಡ ಒಂದಾಗಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ನಾನು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಮಾಜಿ ಸಂಸದರಾಗಿರುವಂಥ ರಮೇಶ್ ಕತ್ತಿ ಅವರು ಕೂಡ ಈಗ ಹೇರುವಂಥದ್ದು ಮತ್ತು ಅದರ ನೇತೃತ್ವ ವಹಿಸಿಕೊಳ್ಳೋದಕ್ಕೂ ಕೂಡ ನಾನು ರೆಡಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಈಗ ಹೇಳಿಕೆಯನ್ನು ಕೂಡ ಮಾಹಿತಿಯನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಬರುವಂಥ ಅಧಿವೇಶನದಲ್ಲಿ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನು ಪಡೆಯುತ್ತಾ ಮತ್ತು ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಈಗಾಗಲೇ ಹೋರಾಟಗಾರರು ಹೇಳಿರುವಂಥ ಪ್ರಕಾರ ನಾವು ತೆಲಂಗಾಣ ಮಾದರಿಯಲ್ಲೇ ಉಗ್ರ ರೂಪದ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಬಿಟ್ಟು ಕೊಟ್ಟಿರುವಂಥದ್ದು. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂಪನ್ಮೂಲ ಕ್ರೋಢೀಕರಣ ಇಲ್ಲ, ಇಲ್ಲಿ ಬೆಂಗಳೂರಿಗೆ ಸೀಮಿತ ಆಗಿರುವಂಥದ್ದು. ಹಾಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು, ತಾರತಮ್ಯ ಏನು ಆಗ್ತಾ ಇದೆ ಅದನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಇಲ್ಲಿವರೆಗೆ ಬಂದಂಥ ಬಹುತೇಕ ಸರ್ಕಾರಗಳು ಎಲ್ಲವೂ ಕೂಡ ಉತ್ತರ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿವೆ. ಹಾಗಾಗಿ ಇನ್ನಾದರೂ ಆ ಒಂದು ತಾರತಮ್ಯ ಹೋಗಲಾಡಿಸುವ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಜೊತೆಗೆ ಈಗೇನು ರಾಜು ಕಾಗೆ ಅವರು ಪತ್ರವನ್ನು ಬರೆದಿದ್ದಾರೆ, ಅವರು ಕೂಡ ಇದರ ಹೊಣೆಯನ್ನು ಕೂಡ ಹೊತ್ಕೊಳ್ಬೇಕಾಗತ್ತೆ. ಯಾಕೆಂದರೆ ತಾವು ಈಗ ಗಟ್ಟಿ ಧ್ವನಿಯಾಗಿ ನಿಂತುಕೊಳ್ಳುವಂಥ ಬದಲು ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಇಂಥ ಪರಿಸ್ಥಿತಿ ಉತ್ತರ ಕರ್ನಾಟಕ ಜನರಿಗೆ ಬರ್ತಾ ಇಲ್ಲ. ಇಲ್ಲಿ ಒಂದು ಸರ್ಕಾರವನ್ನು ಕೆಡವಿ ಮತ್ತೊಂದು ಸರ್ಕಾರವನ್ನು ತರುವಂಥ ತಾಕತ್ತಿರೋರಿಗೆ ಬೆಳಗಾವಿ ಇರ್ಬೋದು ಅಥವಾ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋಕ್ಕೆ ಆಗ್ತಿಲ್ವಾ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಬೆಳಗಾವಿ ಜನ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಜನ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಒಂದು ಕಾಲದಲ್ಲಿ ಬಹುತೇಕ ಈ ಒಂದು ಸರ್ಕಾರವನ್ನು ಕೆಡಿ ಮತ್ತೊಂದು ಸರ್ಕಾರವನ್ನು ತೆಗೆದು ಹಾಕುವಂಥ ಈ ಒಂದು ನಾಡಿಗೆ ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ವಾ, ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಸ್ಥಳೀಯರಿರುವುದು ಅಥವಾ ಜನ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರವನ್ನು ಎಚ್ಚರಿಸಬೇಕಾದ್ರೆ ಮಂತ್ರಿಗಳು ಶಾಸಕರು ಗಟ್ಟಿ ಧ್ವನಿಯಾಗಿ CM ಅವ್ರನ್ನ ಪ್ರಶ್ನೆ ಮಾಡಬೇಕು. ನಮಗೂ ಕೂಡ IT ಕಂಪ್ನಿಗಳನ್ನು ಕೊಡಿ, ಸಾಫ್ಟ್ವೇರ್ ಕಂಪ್ನಿಗಳನ್ನು ಕೊಡಿ ಮತ್ತು ಕೈಗಾರಿಕೆ ಉದ್ಯಮಗಳನ್ನು ಸ್ಥಾಪನೆ ಮಾಡಿ, ಹೆಚ್ಚಾಗಿ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ, ಜೊತೆಗೆ ಇಂಜಿನಿಯರ್ ಕಾಲೇಜುಗಳಿಗೆ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಮತ್ತು ಹೆಚ್ಚಿನ ಅನುದಾನವನ್ನು ಕೂಡ ಕೊಡುವಂಥ ಕೆಲಸ ಆಗಬೇಕು. ಆದರೆ ಈವರೆಗೂ ಆ ಒಂದು ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಈ ಥರದ ನಿರ್ಲಕ್ಷ್ಯ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ ಅನ್ನೋ ಅಳಲನ್ನು ಕೂಡ ಈ ಭಾಗದ ಹೋರಾಟಗಾರರು ಮಾಡ್ತಿರುವಂಥದ್ದು. ಹಾಗಾಗಿ ಬರುವಂಥ ದಿನಗಳಲ್ಲಿ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ನಾವು ಮುನ್ನಡೆಯನ್ನು ಬರ್ತೀವಿ, ಉತ್ತರ ಕರ್ನಾಟಕದ ಹೋರಾಟಕ್ಕೆ ಮುನ್ನಡೆಯನ್ನು ಬರ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಬಿಟ್ಟು ಕೊಟ್ಟಿರುವಂಥದ್ದು. ಸುಮಾರು 26 ಜನ ಶಾಸಕರು ಕೂಡ ಈಗಾಗಲೇ ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸದ್ಯ ಇರುವಂಥದ್ದು. ಆದರೆ ಇದಕ್ಕೆ ಕೆಲವೊಂದಿಷ್ಟು ಶಾಸಕರು ಇರ್ಬೋದು ಅಥವಾ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ ನಮಗೆ ಅಖಂಡ ಕರ್ನಾಟಕ ಬೇಕು, ಅಖಂಡ ಕರ್ನಾಟಕದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ, ಈ ಒಂದು ಕರ್ನಾಟಕವನ್ನು ನಾವು ಯಾವುದೇ ಕಾರಣಕ್ಕೂ ಒಡೆಯೋದು ಬೇಡ ಮತ್ತು ಈ ಒಂದು ಶಾಸಕರು ಇರ್ಬೋದು ಅಥವಾ ರಾಜೀವ್ ಕಾಗೆ ಇರ್ಬೋದು ಅಥವಾ ಬೇರೆ ಬೇರೆ
ಶಾಸಕರ ಹೇಳಿಕೆಗಳಿಗೆ ಅಥವಾ ಪತ್ರಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಕನ್ನಡಪರ ಹೋರಾಟಗಾರರು ಹೇಳಿರುವಂಥದ್ದು. ಜೊತೆಗೆ ಬೆಳಗಾವಿಯಲ್ಲಿರುವಂಥ ಉಸ್ತುವಾರಿ ಸಚಿವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಮತ್ತು ಅದು ಅವರ ವೈಯಕ್ತಿಕ ವಿಚಾರ. ನಾನು ಯಾವುದೇ ಕಾರಣಕ್ಕೂ ಏನು ಉತ್ತರ ಕರ್ನಾಟಕಕ್ಕೆ ಸಪೋರ್ಟ್ ಮಾಡೋದಿಲ್ಲ, ನನ್ನದು ಏನೇ ಇದ್ರೂ ಕೂಡ ಅಖಂಡ ಕರ್ನಾಟಕ ಅನ್ನೋ ಒಂದು ಮಾಹಿತಿಯನ್ನು ಸದ್ಯ ಬಿಟ್ಕೊಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಗಮನಿಸಬೇಕು, ಸುಮಾರು ಕರ್ನಾಟಕ ಏಕೀಕರಣ ಆದಾಗಿಂದ ಕೂಡ ಈ ಒಂದು ಉತ್ತರ ಕರ್ನಾಟಕ ಭಾಗ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿರುವಂಥದ್ದು. ಹಾಗಾಗಿ ಉತ್ತರ ಕರ್ನಾಟಕ ಕೂಡ ಬಂದಂಥ ಸರ್ಕಾರಗಳು ಹೆಚ್ಚಿನ ಪ್ರಾಧಾನ್ಯತೆ ನೀಡಲಿ ಅನ್ನೋದನ್ನು ಕೂಡ ಕನ್ನಡ ಪರ ಹೋರಾಟಗಾರರು ಒತ್ತಾಯವನ್ನು ಮಾಡ್ತಿದ್ದಾರೆ. ಅಖಂಡ ಕರ್ನಾಟಕವಾಗಿ ಉಳಿಬೇಕು, ಸರ್ಕಾರಗಳು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ನೋಡಬೇಕು, ಬರುವಂಥ ಚಳಿಗಾಲದ ಅಧಿವೇಶನದಲ್ಲಿ ನಾವು ಈ ಒಂದು ಹೋರಾಟವನ್ನು ಉಗ್ರ ರೂಪದಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಹೋರಾಟಗಾರರು ಬಿಟ್ಕೊಟ್ಟಿದ್ದಾರೆ. ಮತ್ತು ಅಧಿವೇಶನದಲ್ಲಿ ಕೂಡ ನಾವು ಚರ್ಚೆಯನ್ನು ಕೂಡ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೂಡ ಶಾಸಕರು ಕೂಡ ಹೇಳಿರುವಂಥದ್ದು. ಆದರೆ ಅಧಿವೇಶನದಲ್ಲಿ ಇದಕ್ಕೆ ಚರ್ಚೆಗೆ ಅವಕಾಶವನ್ನು ಸ್ಪೀಕರ್ ಅವರು ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಕಾದೋಡಬೇಕಿರುವಂಥದ್ದು. ಯಾಕೆಂದರೆ ಇಲ್ಲಿ ಬಹುತೇಕ ಚಳಿಗಾಲ ಅಧಿವೇಶನ ಮಾಡಲಾಗುತ್ತೆ ಮತ್ತು ಉತ್ತರ ಕರ್ನಾಟಕಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ನಿರ್ಮಿಸಿ ಸುಮಾರು 1.5 ದಶಕ ಕಳೆದರೂ ಕೂಡ ಈವರೆಗೂ ಅದಕ್ಕೆ ಪೂರ್ಣ ಪ್ರಮಾಣದ ಇಲಾಖೆಗಳ ಹಸ್ತಾಂತರ ಆಗುವಂಥ ಕೆಲಸ ಆಗಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂಥದ್ದು. ಅದು ಒಂದು ಬೆದರು ಗಂಭೆ ರೀತಿಯಲ್ಲಿ ಬೆಳಗಾವಿಯ ಸುವರ್ಣಸೌಧವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಪಿಕ್ನಿಕ್ ಹೋಗೋ ರೀತಿಯಲ್ಲಿ ರಾಜಕಾರಣಿಗಳು ಚಳಿಗಾಲದ ಅಧಿವೇಶನಕ್ಕೆ ಬರ್ತಾರೆ, ಚರ್ಚೆಯನ್ನು ಮಾಡ್ತಾರೆ, ಮತ್ತೆ ಇಲ್ಲಿರುವಂಥ ಕುಂದ ತಿಂದು ಮನೆಗೆ ಹೋಗ್ತಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಇದು ಚಳಿಗಾಲದ ಅಧಿವೇಶನಕ್ಕೆ ಸೀಮಿತ ಆಗಬೇಕು, ಚರ್ಚೆ ಆಗಿರುವಂಥ ವಿಚಾರಗಳು ಅನುಷ್ಠಾನ ಆಗಬೇಕು, ಹೆಚ್ಚಿನ ಪ್ರಾತಿನಿಧ್ಯವನ್ನು ಇಲ್ಲಿ ಈ ಭಾಗದ ಜನರಿಗೆ ಅವಕಾಶ ಕೊಡಬೇಕು ಮತ್ತು ಹೆಚ್ಚಿನ ಪ್ರಾತಿನಿಧ್ಯವನ್ನು ಉತ್ತರ ಕರ್ನಾಟಕ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದರೆ ಈ ಬರುವಂಥ ಪ್ರತ್ಯೇಕ ರಾಜ್ಯದ ಹೋರಾಟ ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು.